ಭೂತಲದ ಮೇಲೆ ದೇವರು ಕಳುಹಿಸಿಕೊಟ್ಟ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂದರೇನೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು. ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸಕಲ ಸಜ್ಜನರ ಮನಸ್ಸಿನಲ್ಲಿ ನೆಲೆಗೊಂಡಿರುವ ಗುರುಗಳು. ಕರುಣೆ ಉದಾರತೆಯ ಸಾಕಾರ ಮೂರ್ತಿ, ತತ್ವಜ್ಞಾನದ ಸಾಗರ, ವಿಜ್ಞಾನದ ಆಕರ, ತಪಸ್ಸಿನ ಶಕ್ತಿ, ಹರಿಭಕ್ತಿ ಗುರುಭಕ್ತಿಯ ಸಾಕ್ಷಾತ್ ಮೂರ್ತಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಅವರ ಚರಿತ್ರೆ ಅಪಾರ, ಅಗಾಧ, ಅವಿಸ್ಮರಣೀಯ. ಅವರ ಸ್ಮರಣೆ ಗಂಗಾ ನದಿ ಸ್ನಾನ. ಇಂಥ ರಾಯರ ಚರಿತ್ರೆಯನ್ನು ನಾವು ಅತೀ ಸಂಕ್ಷಿಪ್ತದಲ್ಲಿ ಈ ಸಾಕ್ಷ್ಯಚಿತ್ರದ ಮೂಲಕ ತಿಳಿಯೋಣ. ರಾಯರ ಮೂಲ ರೂಪ ಶಂಕುಕರ್ಣ. ಒಂದು ದಿನ ಬ್ರಹ್ಮದೇವರು ಭಗವಂತನ ಪೂಜೆ ಮಾಡುವಾಗ ಹೂ ತುಳಸಿ ಸಕಾಲಕ್ಕೆ ಒದಗಿಸದೇ ಇದ್ದ ಕಾರಣ ಬ್ರಹ್ಮದೇವರ ಶಾಪಕ್ಕೆ ಒಳಗಾದರು. ಮುಂದೆ ದೈತ್ಯಯೋನಿಯಲ್ಲಿ ಪ್ರಹ್ಲಾದರಾಜರಾಗಿ ಅವತರಿಸಿದರು. ನಂತರ ಬಾಲ್ಮೀಕರಾಜನಾಗಿ ಹಾಗೂ ಕಲಿಯುಗದಲ್ಲಿ ವ್ಯಾಸರಾಜರಾಗಿ ಮತ್ತೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಅವತರಿಸಿದರು. ಉತ್ತಮವಾದ ಶಾಷ್ಟಿಕ ವಂಶದಲ್ಲಿ ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಮ್ಮ ಅವರ ಮಗನಾಗಿ ತಿರುಪತಿಯ ಶ್ರೀನಿವಾಸನ ದಯೆಯಿಂದ ಶಾಲಿವಾಹನ ಶಕೆ 1517 ಮನ್ಮಥನಾಮ ಸಂವತ್ಸರ ಫಲ್ಗುಣ ಶುದ್ಧ ಸಪ್ತಮಿ ಗುರುವಾರ ಕ್ರಿಸ್ತಶಕ 1595ರಲ್ಲಿ ಲೋಕ ಕಲ್ಯಾಣಕ್ಕಾಗಿ ಭುವನಗಿರಿ ಎಂಬ ಗ್ರಾಮದಲ್ಲಿ ರಾಯರು ಅವತರಿಸಿದರು. ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ತಮ್ಮ ಭಾವಂದಿರಾದ ನರಸಿಂಹಾಚಾರ್ಯರ ಬಳಿ ಮಾಡಿದರು. ನಂತರ ಸಕಾಲಕ್ಕೆ ವಿವಾಹವು ಸರಸ್ವತಿ ಎಂಬ ಕನ್ಯೆಯೊಡನೆ ಆಯಿತು. ಪ್ರಾರಬ್ಧ ಕರ್ಮವಶಾತ್ ವೆಂಕಟನಾಥರು ಅತೀ ಬಡತನ ಅನುಭವಿಸಿದರು. ಮುಂದೆ ವೆಂಕಟನಾಥಾಚಾರ್ಯರು ಹೆಚ್ಚಿನ ವಿದ್ಯಾಭ್ಯಾಸ ವಿಜಯೇಂದ್ರ ತೀರ್ಥರು ಹಾಗೂ ಸುಧೀಂದ್ರ ತೀರ್ಥರಲ್ಲಿ ಮಾಡಿ ಮಠದಲ್ಲಿಯೇ ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಾ ವಾಸಿಸಿದರು. ವೆಂಕಟನಾಥಾಚಾರ್ಯರ ಪಾಂಡಿತ್ಯ ನೋಡಿ ಮುಂದೆ ಹಂಸನಾಮಕನ ಪೀಠ ಅಲಂಕರಿಸಲಿಕ್ಕೆ ಯೋಗ್ಯ ಇದ್ದಾರೆ ಎಂದು ಭಾವಿಸಿ ಸುಧೀಂದ್ರ ತೀರ್ಥರು ಅವರಿಗೆ ತಮ್ಮ ಮನಸ್ಸಿನ ಹಾಗೂ ರಾಮದೇವರ ಇಚ್ಛೆ ವ್ಯಕ್ತಪಡಿಸಿದರು. ಪೀಠದ ಆಕಾಂಕ್ಷೆ ನನಗೆ ಇಲ್ಲ ಎಂದು ಹೇಳಿ ಸನ್ಯಾಸಾಶ್ರಮ ನಿರಾಕರಿಸಿದರು. ಆದರೆ ಅಂದಿನ ರಾತ್ರಿಯೇ ಸ್ವಪ್ನದಲ್ಲಿ ವಿದ್ಯಾಲಕ್ಷ್ಮಿ ಬಂದು ಮೂಲರಾಮನ ಸೇವೆ ಮಾಡು ಅಂತ ಆಜ್ಞಾಪಿಸಿದಳು. ಮರುದಿನವೇ ಗುರುಗಳ ಬಳಿ ಬಂದು ಸನ್ಯಾಸಾಶ್ರಮ ತೆಗೆದುಕೊಳ್ಳಲಿಕ್ಕೆ ಒಪ್ಪಿದ್ದೇನೆ ಅಂತ ತಿಳಿಸಿದರು. ಶಾಲಿವಾಹನ ಶಕೆ 1543 ದುರ್ಮತಿ ನಾಮ ಸಂವತ್ಸರ ಫಲ್ಗುಣ ಶುದ್ಧ ತೃತೀಯ ಕ್ರಿಸ್ತಶಕ 1621 ದಿನದಂದು ಅತಿ ವೈಭವದಿಂದ ಶ್ರೀ ಸುಧೀಂದ್ರ ತೀರ್ಥರು ವೇದಾಂತ ಸಾಮ್ರಾಜ್ಯದ ಪೀಠದಲ್ಲಿ ವೆಂಕಟನಾಥಾಚಾರ್ಯರನ್ನು ಕೂಡಿಸಿ ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಿ ಆಶೀರ್ವದಿಸಿದರು. ಮುಂದೆ ವಾದಿ ನಿಗ್ರಹ ಮಾಡುತ್ತಾ ರಾಯರು ಅರುಣಾಚಲ, ರಾಮೇಶ್ವರ, ನಾಮಗಿರಿ, ಶ್ರೀರಂಗ, ಕಂಚಿ, ಉಡುಪಿ, ಹರಿಹರ, ಹಂಪೆ ಇತ್ಯಾದಿ ಕ್ಷೇತ್ರಗಳ ದರ್ಶನ ಮಾಡಿದರು. ರಾಯರು ಮುಂದೆ ಅನೇಕ ಪವಾಡಗಳನ್ನು ಮಾಡಿದರು. ಶೀಕರಣಿಯೊಳಗೆ ಬಿದ್ದ ದೇಸಾಯಿ ಮಗನಿಗೆ ಬದುಕಿಸಿದರು. ತಮ್ಮ ಶಿಷ್ಯನಿಂದ ಬ್ರಹ್ಮರಾಕ್ಷಸನಿಗೆ ಮುಕ್ತಿ ಕೊಟ್ಟರು. ದನ ಕಾಯುವ ವೆಂಕಣ್ಣನಿಗೆ ದಿವಾನನನ್ನಾಗಿ ಮಾಡಿದರು. ಮುಂದೆ ನವಾಬ್ ಸಿದ್ದಿಕಿ ರಾಯರ ಮಹಿಮೆಯನ್ನು ತಿಳಿದು ಅವರ ಪರೀಕ್ಷೆ ಮಾಡಲಿಕ್ಕೆ ಮಾಂಸ ಪದಾರ್ಥಗಳನ್ನು ಭೇಟಿ ನೀಡಿದ. ಕಮಂಡಲೋದಕವನ್ನು ಪ್ರೋಕ್ಷಿಸಿ ರಾಯರು ಅದನ್ನು ಹೂಹಣ್ಣಾಗಿ ಪರಿವರ್ತಿಸಿದರು. ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳ ಅಂದರೆ ಮಂಚಾಲೆ ಗ್ರಾಮವನ್ನು ತಮ್ಮ ವೃಂದಾವನಸ್ಥರಾಗಲಿಕ್ಕೆ ಸ್ಥಳ ಆಯ್ಕೆ ಮಾಡಿದರು. ಹಾಗೂ ರಾಮದೇವರ ಪದಸ್ಪರ್ಶ ಆದಂತಹ ಶಿಲೆಯಿಂದ
ವೃಂದಾವನ ಮಾಡಲಿಕ್ಕೆ ದಿವಾನ್ ವೆಂಕಣ್ಣನಿಗೆ ಆಜ್ಞಾಪಿಸಿದರು. ಹೀಗೆ ಅನೇಕ ಪವಾಡಗಳನ್ನು ಮಾಡುತ್ತಾ ಹಾಗೂ ಅನೇಕ ಗ್ರಂಥಗಳನ್ನು ರಚಿಸುತ್ತಾ ತಮ್ಮ ಇಹಲೋಕದ ಅವತಾರ ಯಾತ್ರೆ ಮುಗಿಸಿ ವೇದಾಂತ ಪೀಠದಲ್ಲಿ ಯೋಗೀಂದ್ರ ತೀರ್ಥರಿಗೆ ಕೂಡಿಸಿ ಶಾಲಿವಾಹನ ಶಕೆ 1593 ಶ್ರಾವಣ ಬಹುಳ ದ್ವಿತೀಯ ಗುರುವಾರ ಕ್ರಿಸ್ತ ಶಕ 1671 ದಿನದಂದು ರಾಯರು ಸಶರೀರ ವೃಂದಾವನಸ್ಥರಾದರು. ಈ ವಾರ್ತೆ ಕೇಳಿದ ಶಿಷ್ಯವೃಂದಕ್ಕೆ ಬಹಳ ದುಃಖವಾಯಿತು. ಅದರಲ್ಲಿ ಒಬ್ಬರು ಅಪ್ಪಣಾಚಾರ್ಯರು ಬಿಚ್ಚಾಲೆಯಿಂದ ಕೂಡಲೇ ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಎಂಬ ಸ್ತೋತ್ರ ಮಾಡುತ್ತಾ ತುಂಗಾ ನದಿ ದಾಟಿ ವೃಂದಾವನದ ಹತ್ತಿರ ಬಂದರು. ಆವಾಗ ನೋಡಿದಾಗ ವೃಂದಾವನ ಪೂರ್ಣಗೊಂಡಿತ್ತು. ಕೀರ್ತಿರ್ ದಿಗ್ವಿದಿತ ವಿಭೂತಿರತುಲಾ ಎಂಬ ಸ್ತೋತ್ರ ಅಲ್ಲಿಗೆ ನಿಲ್ಲಿಸಿಬಿಟ್ಟರು. ಮುಂದೆ ವೃಂದಾವನದಿಂದ ರಾಯರು ಸಾಕ್ಷಿ ಹಯಾಸ್ಯೋತ್ರೈಹಿ ಅಂತ ಸ್ತೋತ್ರ ಪೂರ್ಣಗೊಳಿಸಿದರು. ಈ ಸ್ತೋತ್ರದಲ್ಲಿನ ಎಲ್ಲಾ ಮಹಿಮೆಗಳು ನಮಗೆ ಸಮ್ಮತ, ಇದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಮುದ್ರಿಸಿದರು. ವೃಂದಾವನಸ್ಥರಾದ ಮೇಲೂ ರಾಯರು ಅನೇಕ ಭಕ್ತರಿಗೆ ಇಷ್ಟಾರ್ಥಗಳನ್ನು ಕೊಡುತ್ತಾ ಪವಾಡ ನಡೆಸಿದ್ದಾರೆ. ಶ್ರೀಮಠದ ಜಹಗಿರಿಯನ್ನು ವಶಕ್ಕೆ ಪಡಿಸಿಕೊಳ್ಳಲು ಬಂದ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಅವರನ್ನು ವೃಂದಾವನದಿಂದಲೇನೆ ಆಂಗ್ಲ ಭಾಷೆಯಲ್ಲಿ ಮಾತನಾಡಿ ಅನುಗ್ರಹಿಸಿದರು. ಕಾಮಧೇನು ಕಲ್ಪವೃಕ್ಷರಾದಂತಹ ರಾಯರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಶ್ರೀಕೃಷ್ಣಾರ್ಪಣಮಸ್ತು.